ಅಪ್ಪಲೋ ಏ ಹೋಗ್ರು ಮನೆಗೆ ನಾಂಬದಿಗಳು ಏ ಕರ್ಕೊಂಡು ಹೋಗಿ ನಾಂಬದಿಗಳು ಅಪ್ಪ ಅಪ್ಪಲೋ ಲೋ ಭಾಳ ಸಂಸಾರ ಇರಬಾರ್ದು. ಸಂಸಾರ ಇದ್ರು ಮಕ್ಕಳಂದ್ರೂ ಗ್ಯಾರಂಟಿ ಇರಬಾರ್ದು. ನಾನು ಮದುವೆ ಆಗಿ 5 ವರ್ಷ ಆಯ್ತು. ನಮ್ಗೊಂದು ಎಗಳು ಮರಿ ಬಿಟ್ಟದ್ ಬೇಡವ. ನಾನು ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ. ನಮ್ಮವ್ವ ನಮ್ಮಪ್ಪ ವಂಶ ಬೆಳಿಬೇಕು ಅಂತ ಹೇಳಿ ಇನ್ನೊಂದು ಮದುವೆ ಮಾಡಿಬಿಟ್ರು. ಮದುವೆ ಮಾಡ್ಕೊಂಡು ವಾಸಲು ತುಳಿಯೋದೇ ತಡ. ಅವಳಿಗಾಗ್ತವೆ ಅಂತ ಇವಳಿಗೆ, ಇವಳಿಗಾಗ್ತವೆ ಅಂತ ಅವಳಿಗೆ. ಅವಳಿ ಜವಳಿ ಮೇಲೆ ಶುರು ಆಗ್ಬಿಟ್ಟು ಅವಳಿ ಜವಳಿ ಮೇಲೆ ಹುಡುಗಿ ಮನೆ ಕೆಮ್ಮುದು ದೊಡ್ಡ ಮನೆ ಗಾಲಿ ಒಂದು ಮಗು ಅದಕ್ಕೆ ಈ ನಡುವೆ ಕೆಮ್ಮದೇ ಬಿಟ್ಟುಬಿಟ್ಟಿದ್ದೀನಿ. ಆ ಕಿವುಡು ಶಾಸ್ತ್ರಿಗಳು ಬರ್ತೀನಿ ಅಂತ ಹೇಳಿದ್ರು. ಎಲ್ಲ ಹೋದ್ರೂ ಗೊತ್ತಾಗ್ಲಿತ್ತಲ್ವಲ್ಲ. ಸುಭಾಷ್ ಶಾಸ್ತ್ರಿಗಳು ಕಳ್ಸ್ಕೊಟ್ರ ನಿಮ್ಗೆ ಮದ್ವೆನೇ? ನಮ್ಮ ಕರ್ಮ ರೇ ಶಾಸ್ತ್ರಿಗಳೇ. ಸುಭಾಷ್ ಶಾಸ್ತ್ರಿಗಳು ಕಳ್ಸ್ಕೊಟ್ರ ನಿಮ್ಗೆ ಮಕ್ಕಳೇ? ಮುಗ್ದೋಯ್ತಲ್ಲ ರೇ ಶಾಸ್ತ್ರಿಗಳೇ. ಯಾವಾಗ ಬಂದ್ರಿ? ನಿಲ್ಸಿಲ್ಲ, ಇನ್ನು ಪ್ರಯತ್ನ ಮಾಡ್ತಾನೇ ಇದ್ದೀನಿ. ಅವಳಿ ಜವಳಿ ಇನ್ನು ಮುಗಿದೋಯ್ತು. ಇವ್ರ ಕೈಲಿ ಮಾತಾಡಿದ್ರೆ ನನ್ನೇ ಮುಗಿದೋಯ್ತು. ರೇ ಶಾಸ್ತ್ರಿಗಳೇ, ಸುಭಾಷ್ ಶಾಸ್ತ್ರಿಗಳು ಕಳಿಸ್ಕೊಟ್ರ ನಿಮ್ಗೆ? ನಿಮ್ ಮಜ್ಜೂರು ಹೋಗ್ಬಿಟ್ರ? ಹೇಳಲೇ ಇಲ್ಲ ಮತ್ತೀಗ. ರೇ ಶಾಸ್ತ್ರಿಗಳೇ, ಯಾಕ್ರಿ? ಅಲ್ರಿ, ಸುಭಾಷ್ ಶಾಸ್ತ್ರಿಗಳು ಕಳಿಸ್ಕೊಟ್ರ ನಿಮ್ಗೆ? ಮೊದ್ಲೇ ಹೇಳಕ್ಕಿಲ್ವರ, ಅವರೇ ಕಳ್ಸಿದ್ದು. ಅದ್ ಸರಿ, ನಾನು ನಿಮ್ಮ ಮನೆ ಹತ್ರ ಹೋಗಿದ್ದೆ. ನಿಮ್ಗೇನು ಮಕ್ಕಳಿಲ್ಲ ಅಂತ ಎಲ್ಲ ಕಾಶಿ ಯಾತ್ರೆಗೆ ಹೋಗಿದ್ರಂತೆ. ಏನ್ರಿ, ಬಂದಾಗ್ಲೇ ಹೇಳಿದೀನಿ 2 ಅವಳಿ ಜವಳಿ ಅಂತ. ಹೇಳಿದ್ರು ಕಣ್ರಿ, ಅದು ಯಾರಿಗಾಗಿವೋ ಏನಾಗ್ಯಾವ ಗೊತ್ತಿಲ್ಲ. ನಿಮ್ಮ ಮನೆಯವರು ಕರೆದ್ರು, ಚಾಪೆ ಹಾಕಿದ್ರು, ಕುತ್ಕೊಳ್ಳಿ ಅಂದ್ರು. ಹಾಲು ಕುಡಿದ್ರಿ? ಶಾಸ್ತ್ರಿಗಳೇ, ನಮಗೆ ಮಕ್ಕಳು ಭಾಗ್ಯ ಇಲ್ಲ, ಏನ ಪ್ರಯತ್ನ ಮಾಡಿ. ಏನ್ ಮಾಡಿರಿ? ಅಲ್ರಿ, ಗಾಬರಿ ಆಗ್ಬೇಕಾಗಿಲ್ಲ. ನಾನು ಯಂತ್ರ ಮಂತ್ರ ಎಲ್ಲ ಮಾಡ್ತೀನಲ್ಲ ಮಕ್ಕಳಾಗಂಗೆ, ಅದನ್ನು ಮಾಡಿದೆ. ಸರಿ, ಈಗ ಸಮಯ ಇಲ್ಲ ಅಲ್ಲ ಮಾತಾಡಕ್ಕೆ. ಶ್ರೀರಾಮಚಂದ್ರ ಪ್ರಭುಗಳಿಗೆ ಪಟ್ಟಾಭಿಷೇಕ ಅಂತ ಹೇಳಿ ಸೀತಾಮಾತೆಯವರು ನಮ್ಮಂತ ಬ್ರಾಹ್ಮಣೋತ್ತಮರಿಗೆ ದಾನ ಕೊಡ್ತಿದಾರಂತೆ. ಎಲ್ಲ ಕೊಡ್ತಾರೆ. ಒಂಟಿ ಬ್ರಾಹ್ಮಣ ಹೋಗ್ಬಾರ್ದಲ್ವಾ, ಅದಕ್ಕೂ ನಿಮ್ಮ ಮನೆ ಹತ್ರ ಹೋಗಿದೆ ಅಷ್ಟೇ. ಬನ್ನಿ ಹೋಗೋಣ ಈಗ. ಬನ್ನಿ 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 ಬನ್ನಿ. शुभ
ಶುಭ ಸಂದರ್ಭದಲ್ಲಿ ನಾನು ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗುವೆನು. ಆಹಾ, ಎಂತಹ ಹರ್ಷದ ಶುಭ ದಿನ! आयुष्मान भवाम सकल इष्ट प्राप्तिरस्तु। ಈ ದಿನ ನನ್ನ
ನನ್ನ ಪಟ್ಟಾಭಿಷೇಕವೆಂದು ತಿಳಿದು ಜಾನಕಿಯು ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿರುವುದು. ಈಗ ನನಗೊದಗಿರುವ ಈ ವನವಾಸದ ವಿಚಾರವನ್ನು ಈಕೆಗೆ ಹೇಗೆ ತಿಳಿಸಲಿ? ಸೀತಾ, ಜಾನಕಿ, ಸೀತಾ. ಸ್ವಾಮಿ,
ವಾಗಿದೆ ಬಹುಕಾಲದ ಬಗೆಗೆ ನೀಡೇರಿ ಸಂತೆಗೇನು ಸೀತಾ, ಸ್ವಾಮಿ, ಸದಾ ಹಸನ್ಮುಖರಾಗಿ ನಗು ನಗುತ್ತಾ ಮಂದಹಾಸವನ್ನು ಬೀರುತ್ತಿದ್ದ ನೀವು ಇಂದು ನಿಮ್ಮ ಮುಖ ಕಮಲ ಬಾಡಿರುವಂತಿದೆಯಲ್ಲ, ಈ ನಿಮ್ಮ ಚಿಂತೆಗೆ ಕಾರಣವಾದರೂ ಏನು ಸ್ವಾಮಿ? ಲಾಲನೆ ಚಿಂತೆಯ ಮಾಡುವುದೇನಿದು? ಸ್ವಾಮಿ,
ಚಿಂತೆಗೆ ಕಾರಣವಾದರೂ ಏನು ಸ್ವಾಮಿ? ಸೀತಾ, ಏನೆಂದು ಹೇಳಲಿ ಸೀತಾ? ಜಾನಕಿ, ಸುತ ಭಾರತನಿಗೆ ರಾಜ್ಯವನ್ನು ದಶರಥ ದಾನ, ಸುತ ಭಾರತನಿಗೆ ರಾಜ್ಯವನ್ನು ಅತಿಶಯದಿಂದ ಕನುಗೆ ವಿಧಿಸುತ್ತೆ. ಅತಿಶಯದಿಂದ ಕನುಗೆ ವಿಧಿಸುತ್ತೆ. ಸರಸಿರು ಜನಕನು ಎನ್ನನ್ನು ವಾನಕ್ಕೆ ಹೋಗುವುದೆಂದು ಜನಕನು ಎನ್ನನ್ನು ವಾನಕ್ಕೆ ಹೋಗುವುದೆಂದು ಜನಗಾಜಯನಿ ತನುಗೆ ತಿಳಿಸುತ್ತೆ. ಹೇಳಲಿ ಸರಸಿರು ಮುಗಿಯಳ ಸಚಿಗೆ ಹೇಳಲಿ ಸೀತಾ. ಏನೆಂದು ಹೇಳಲಿ ಸೀತಾ? ಶೀಘ್ರದಲ್ಲಿಯೇ ನಿನ್ನನ್ನು ಅಗಲಬೇಕಾದ ಉಭಯ ಸಂಕಟವು ನನಗೊದಗಿರುವುದು. ಸ್ವಾಮಿ, ಜಾನಕಿ, ಹಿಂದೆ ದೇವಾಸುರರ ಯುದ್ಧದಲ್ಲಿ ಕೈಕಾ ಮಾತೆಯವರು ಮಾಡಿದ ಸಹಾಯಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದರಂತೆ. ನಾನು ಕೇಳಿದ್ದೇನೆ ಸ್ವಾಮಿ. ಆ ವರಗಳನ್ನು ಮಾತೆಯವರು ಈಗ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ? ಮೊದಲನೆಯ ವರಕ್ಕೆ ನನಗೆ ನಿಶ್ಚಿತವಾದಂತಹ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗನಾದ ಭರತನಿಗಾಗಬೇಕೆಂತಲೂ. ಹೌದು ಜಾನಕಿ. ಇನ್ನು 2ನೆಯ ವರಕ್ಕೆ ನಾನು ನಾರುಮಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿದ್ದಾರೆ. ಅದರಂತೆ ನಾನು ಈ ದಿನವೇ ವನವಾಸಕ್ಕೆ ಹೊರಡಲು ಸಿದ್ಧನಾಗಿದ್ದೇನೆ. ಸೀತಾ, ನಾನು ಬರುವ ತನಕ ಅತ್ತೆ ಮಾವಂದಿರ ಸೇವೆಯನ್ನು ಮಾಡಿಕೊಂಡು ಇಲ್ಲಿಯಾದರೂ ಇರು, ಇಲ್ಲವೇ ನಿನ್ನ ಜನಕನ ಮನೆಯಲ್ಲಾದರೂ ಇರು. 14 ವರ್ಷಗಳನ್ನು ಬಹಳ ಜಾಗೃತೆಯಾಗಿ ಪೂರೈಸಿಕೊಂಡು ಬಂದು ಬಿಡುತ್ತೇನೆ ಸೀತಾ. ಅಯ್ಯೋ, ನಾನು ಮಾಡಿದ ಅಪರಾಧವಾದರೂ ಏನು ಸ್ವಾಮಿ? ಜಾನಕಿ, ನೀವು ವನವಾಸಕ್ಕೆ ಹೋಗಲೇಬೇಕೆ? ಹೌದು ಜಾನಕಿ. ಹಾಗಾದರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನೀವಿಲ್ಲದ ಅಯೋಧ್ಯೆಯಲ್ಲಿ ನಾನಿರಲಾರೆನು. ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಸೀತಾ, ಕಾನನದ ವಾಸ ಬಹಳ ಕಷ್ಟಕರ. ನೀನು ಸುಮಕೂಮಲೆ. ಅರಣ್ಯದಲ್ಲಿ ಅಲೆದಾಡುತ್ತಾ ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಗೆಡ್ಡೆ ಗೆಣಸುಗಳನ್ನು ತಿನ್ನುವುದನ್ನು ನನ್ನ ಈ ಕಣ್ಗಳಿಂದ ನೋಡಲಾರದು ಸೀತಾ, ನೋಡಲಾರೆ. ಸಾಧ್ಯವಿಲ್ಲ ಸ್ವಾಮಿ. ಚಂದ್ರನಿಲ್ಲದ ಗಗನದಂತೆ, ದೇವರಿಲ್ಲದ ಗುಡಿಯಂತೆ, ನೀವಿಲ್ಲದ ಅಯೋಧ್ಯೆಯಲ್ಲಿ ನಾನಿರಲಾರೆನು. ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಎಂತಹ ಕಷ್ಟ ಬಂದರೂ ಸಹಿಸಿಕೊಂಡು ಕಾಲ ಕಳೆಯುತ್ತೇನೆ. ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನು ಅಗ್ನಿ ಪ್ರವೇಶ ಮಾಡುವೆನು. ಜಾನಕಿ, ಶಾಂತಳಾಗು ದೇವಿ, ಶಾಂತಳಾಗು. ನಡೆ, ವಿಧಿ ಇಚ್ಛೆ ಇದ್ದಂತಾಗಲಿ. ಮಾತಾ ಪಿತೃಗಳ ಆಶೀರ್ವಾದವನ್ನು ಪಡೆದು ನಾವು ಈ ದಿನವೇ ವನವಾಸಕ್ಕೆ ತೆರಳೋಣ.
ಅಣ್ಣ ನಮಸ್ಕರಿಸುವೆನು. ಸಹೋದರ, ನಿನಗೆ ಮಂಗಳವಾಗಲಿ. ಮಾತೆಯವರು ಕೂಡ ವಂದಿಸುವೆನು. ನಿನಗೆ ಮಂಗಳವಾಗಲಿ. ಅಣ್ಣ, ಈ ದಿವಸ ನಿಮ್ಮ ಪಟ್ಟಾಭಿಷೇಕವೆಂದು ತಿಳಿದು ಪಟ್ಟಣದ ಜನರೆಲ್ಲರೂ ಸಂತೋಷ ಭರಿತವಾಗಿರುವರು. ಈಗಿರುವಾಗ ನೀನು ಖಿನ್ನ ಮನಸ್ಕನಾಗಿ ಮಾತೆಯವರ ಸಂಗಡ ಪಾದಾಚಾರಿಯಾಗಿ ಬರಬೇಕೆ? ಹೇಳಿ ಕಳಿಸಿದ್ದರೆ ನಾನೇ ರಥವನ್ನು ತೆಗೆದುಕೊಂಡು ಬರ್ತಿದ್ದೆ ಅಣ್ಣ. ಸಹೋದರ, ಅಣ್ಣ, ನಿನ್ನ ವಾತ್ಸಲ್ಯದ ನುಡಿಗಳನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಗಿದ್ದರೂ ಸಹ ಇಂದಿನಿಂದ ನಾನು ಪಾದಚಾರಿಯಾಗಿಯೇ ಸಂಚರಿಸಬೇಕೆಂದು ನಿರ್ಧರಿಸಿದ್ದೇನೆ. ಅಂದರೆ ನಿಮ್ಮ ಮಾತಿನ ಅರ್ಥ? ಸಹೋದರ, ಹಿಂದೆ ದೇವಾಸುರರ ಯುದ್ಧದಲ್ಲಿ ಕೈಕಾ ಮಾತೆಯವರು ಜನಕನಿಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದರಂತೆ. ಕೇಳಿದ್ದನು. ಆ ವರಗಳನ್ನು ಮಾತೆಯವರು ಈಗ ಕೇಳಿಕೊಂಡಿದ್ದಾರೆ. ಏನೆಂಬುದಾಗೋ? ಮೊದಲನೆಯ ವರಕ್ಕೆ ನನಗೆ ನಿಶ್ಚಿತವಾದಂತಹ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗನಾದ ಭರತನಿಗಾಗಬೇಕೆಂತಲೂ. ಅಣ್ಣ ಸಹೋದರ, ಇನ್ನು 2ನೇ ವರಕ್ಕೆ ನಾನು ನಾರುಮಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿದ್ದಾರೆ. ಕೂಡದಣ್ಣ, ಕೂಡದು. ಮಾನವಿಲ್ಲದ ಈ ನಾ ಕೈಕೆಯ, ಮಾನವಿಲ್ಲದ ಈ ನಾ ಕೈಕೆಯ, ಮಾನವಿಲ್ಲದ ಈ ನಾ ಕೈಕೆಯ, ಮಾನವಿಲ್ಲದ ಈ ನಾ ಕೈಕೆಯ ಕಾಣತಾನವನು ಏನಪ್ಪೇಳ್ದೆ ಅಣ್ಣ ನೀನು ಇನ್ನ ಮಾತನು, ಏನಪ್ಪೇಳ್ದೆ ಅಣ್ಣ ನೀನು ಇನ್ನ ಮಾತನು. ಸುಂದರಿ ಕೈಗೆ ಎಂದು ತಾನು ತಿಳಿಯುತ್ತ, ಅಣ್ಣ ಸುಂದರಿ ಕೈಗೆ ಎಂದು ತಾನು ತಿಳಿಯುತ್ತ ತಂದೆ ಬೇಡರಿಂದ ವಚನ, ಅಣ್ಣ ತಂದೆ ಬೇಡರಿಂದ ವಚನ, ತಂದೆ ಬೇಡರಿಂದ ವಚನ, ತಂದೆ ಬೇಡರಿಂದ ವಚನ ಅಂದವಾನುದ ಏನಪ್ಪೇಳ್ದೆ ಅಣ್ಣ ನೀನು ಇನ್ನ ಮಾತನು, ಇನ್ನ ಮಾತನು, ಇನ್ನ ಮಾತನು. ಕೂಡದಣ್ಣ, ಕೂಡದು. ನೀನು ಅರಣ್ಯಕ್ಕೆ ಹೋಗಲೇ ಕೂಡದು. ಮಹಾಮಾಸರ್ಯ ವಿಷಭರಿತ ಕಾಳ ಸರ್ಪಿಣಿ ಎಂಬ ಮೋಹದ ವಿಷ ತಲೆಗೇರಿ ಒಂದಾಲೋಚನೆಯಿಲ್ಲದ ವಾಗ್ದಾನ ಮಾಡಿದ ವೃದ್ಧ ತಂದೆಯ ಮಾತುಗಳನ್ನು ನೀನು ನಡೆಸಲೇ ಕೂಡದಣ್ಣ. ಆ ಕ್ರೂರ ಪಿಶಾಚಿನಿಯನ್ನು ತೃಪ್ತಿಪಡಿಸಲು. ಅಣ್ಣ, ನಿನಗೆ ಒಲಿದು ಬಂದಿರುವ ರಾಜಲಕ್ಷ್ಮಿ ತಿರಸ್ಕರಿಸಿ ಕಾಡಿ ಹೋಗುವುದೇ? ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತನಾಗಿರುವ ಜ್ಯೇಷ್ಠ ಪುತ್ರನನ್ನು ಅಡವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮವಣ್ಣ? ಯಾವ ಧರ್ಮ? ಧರ್ಮ ಮಾರ್ಗವನ್ನು ತಪ್ಪಿ ನಡೆಯುವ ಆತನು ತಂದೆ ಆಗಲಿ ಗುರುವೇ ಆಗಲಿ ಶಿಕ್ಷಾರ್ಹನೆಂದು ಧರ್ಮಶಾಸ್ತ್ರ ಹೇಳುತ್ತಿರುವುದು. ಈಗಿರುವಾಗ ಕಿರಿ ಹೆಂಡತಿಗೆ ಮನಸ್ಸಾದು ನಿರಪರಾಧಿಯಾದ ನಿನಗೆ ಅರಣ್ಯವಾಸವನ್ನು ವಿಧಿಸುವ ತಂದೆಯಾದರೂ ಶಿಕ್ಷಾರ್ಹನಲ್ಲವೇ? ಆಜ್ಞಾ ಭಂಗಂ ನರೇಂದ್ರಾಣಂ ದಂಡಂ ಎಂಬ ಆರ್ಯೋಕ್ತಿಯಂತೆ ಅಣ್ಣ ತಂದೆಯ ಆಜ್ಞೆಯನ್ನು ನೀನೀಗಲೇ ತಿರಸ್ಕರಿಸಲೇಬೇಕು. ಅಣ್ಣ, ಧರ್ಮಾತ್ಮನು ಕುಲಜ್ಯೇಷ್ಠನು ಆದ ನಿನ್ನಲ್ಲಿ ದ್ವೇಷ ಅಸೂಯೆಯಿಂದಲೂ ತನ್ನ ಮಗನ ಮೇಲಿನ ವ್ಯಾಮೋಹದಿಂದಲೂ ತನ್ನ ರಾಜ್ಯ ಪದವಿ ಕ್ಷತ್ರಿಯ ಕುಲ ಕಳಂಕವನ್ನು ತಂದ ಆ ಕುಲದ್ರೋಹಿ ಕೈಕೆಯನ್ನು ಲಕ್ಷ್ಮಣ, ಶಾಂತನಾಗು ಸಹೋದರ, ಶಾಂತನಾಗು. ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಪುತ್ರರಾಗಿ ಜನಿಸಿದ ನಾವುಗಳು ಮಾತಾ ಪಿತೃಗಳ ಆಜ್ಞೆಯನ್ನು ಪಾಲಿಸುವುದೇ ನಮ್ಮ ಆದ್ಯ ಕರ್ತವ್ಯ. ಅದರಂತೆ ನಾನು ನನ್ನ ಕರ್ತವ್ಯದಲ್ಲಿ ನಿರತನಾಗಿದ್ದೇನೆ. ನೀನಿಲ್ಲಿಯೇ ಇದ್ದು ಮಾತಾ ಪಿತೃಗಳ ಸೇವೆ ಮಾಡಿಕೊಂಡು ಅವರ ಪ್ರೀತಿಗೆ ಪಾತ್ರನಾಗುತ್ತಮ್ಮ. ಸಾಧ್ಯವಿಲ್ಲವಣ್ಣ. ಸರಿಯೇ ಅಣ್ಣ. ಸಹೋದರ, ಸರಿಯೇ ನಾಡ ದೊರೆಯುವುದು ದೊರೆಯೇ
ಪಿಪಾ ಅಣ್ಣ ಹಗಲಿರುಳು ಪರಿತ ಪಿಪಾ ಪುರದ ಜನರ ತೊರೆಯುವುದು ಸರಿಯೇ ಅಣ್ಣ ರವಿಯಿಲ್ಲದ ಗಗನ ನಗುವಿಲ್ಲದ ವದನ ದೇವರಿಲ್ಲದ ಸಾಧನ ಇಂತಾಯ್ತೆ ಈ ಅಯೋಧ್ಯೆಯ ಕಥನ ರಾಮ 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 ಸಾಧ್ಯವಿಲ್ಲವಣ್ಣ, ಸಾಧ್ಯವಿಲ್ಲ. ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನು ಸಹ ಇರಲಾರನಣ್ಣ. ನನ್ನನ್ನು ಸಹ ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ ಅಣ್ಣ. ಲಕ್ಷ್ಮಣ, ನೀನೂ ಸಹ ನಮ್ಮ ಸಂಗಡ ಬಂದರೆ ದುರ್ಬಲರಾದ ಮಾತಾಪಿತೃಗಳ ಸೇವೆ ಮಾಡುವರಾರು? ಅಣ್ಣ, ಮಾತಾಪಿತೃಗಳ ಸೇವೆ ಮಾಡಲು ಭರತ ಶತ್ರುಘ್ನರಿರುವರು. ಮೇಲಾಗಿ ಕೈಕ ಮಾತೆಯವರಿರುವಾಗ ನಾನಿದ್ದು ಫಲವೇನಣ್ಣ? ನಾನು ಸಹ ನಿಮ್ಮ ಸಂಗಡ ವನವಾಸಕ್ಕೆ ಬರುತ್ತೇನೆ. ನನ್ನನ್ನು ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನೀಗ ಆತ್ಮಹತ್ಯೆ ಮಾಡಿಕೊಳ್ಳುವನು. ಇದೋ ನಿಮ್ಮ ಪಾದದಾಣೆ ಆಗೋ ಸತ್ಯ. ಶಾಂತನಾಗು ಸಹೋದರ, ಶಾಂತ. ಇದೆಂತಹ ಉಭಯ ಸಂಕಟ. ಜಾನಕಿಯು ನನ್ನ ಹಿಂದೆಯೇ ಹೊರಟಿರುವಳು. ಈಗ ನೀನೂ ಸಹ ಹಠ ಸಾಧಿಸುತ್ತಿರುವೆ. ನಡೆಯಿರಿ, ಮಾತಾ ಪಿತೃಗಳ ಆಶೀರ್ವಾದವನ್ನು ಪಡೆದು ನಾವು ಈ ದಿನವೇ ವನವಾಸಕ್ಕೆ ತೆರಳೋಣ. ಹಾಗೆ ಆಗಲಿ ಅಣ್ಣ. ಕೈಕಾ, ಬೇಡ ಕೈಕಾ, ಬೇಡ. ಹಿಡಿದ ಹಠವನ್ನು ಸಾಧಿಸಿ ಪ್ರಚಂಡ ಮಾರಿಯಾಗಬೇಡ ಕೈಕಾ. ಈಗಲೂ ಕಾಲವು ಮಿಂಚಿಲ್ಲ. ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡುತ್ತೇನೆ. ಆದರೆ ಒಂದು ಸಾರಿ ನಗುಮುಖದಿಂದ ಹೇಳು ಕೈಕಾ, ನನ್ನ ರಾಮನನ್ನು ವನವಾಸಕ್ಕೆ ಹೋಗಬೇಡವೆಂದು ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಬಾ, ಸಾಕು ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ನೀವೇನೇ ಹೇಳಿದ್ರು ರಾಮನು ಅರಣ್ಯವಾಸಕ್ಕೆ ಹೋಗಲೇಬೇಕು, ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ಇದೇ ಶತಸಿದ್ಧ. ಅಯ್ಯೋ, ಈ ವೇದನೆಯನ್ನು ನಾನು ಹೇಗೆ ಸಹಿಸಲಿ ರಾಮ? ಅಯ್ಯೋ ರಾಮ, ಬಂದೆಯ? ಅಯ್ಯೋ, ವನವಾಸಕ್ಕೆ ಹೊರಡಲು ನಮಗಿನ್ನು ಅನುಜ್ಞೆಯನ್ನು ಕೊಡಿರಿ. ಅಯ್ಯೋ ರಾಮ, ನಿನಗೆ ವನವಾಸದ ಅನುಜ್ಞೆಯೇ? ಅಯ್ಯೋ, ಇನ್ನು ಮುಂದೆ ರಾಮ ರಾಮ ಎಂದು ಯಾರನ್ನು ಕರೆಯಲಿ? ಕೈಕಾ, ಬೇಡ ಕೈಕಾ, ಬೇಡ. ನೋಡು, ನನ್ನ ಮುದ್ದು ರಾಮನ ಮುಖವನ್ನು ನೋಡಿ ವನವಾಸಕ್ಕೆ ಹೋಗೆಂದು ಹೇಳಲು ನಿನಗೆ ಬಾಯಿಯಾದರೂ ಹೇಗೆ ಬಂದಿತು? ಕೈಕಾ, ಸಮಂತ ರಾಜರಿಂದ ಕಪ್ಪ ಕಾಣಿಕೆಗಳನ್ನು ಪಡೆಯಬೇಕಾಗಿದ್ದ ಈ ಕೈಗಳಿಂದ ನಿನ್ನ ಪಾದವನ್ನು ಮುಟ್ಟಿ ಬೇಡುವೆನು. ಜನಕ, ಏನಿದು ತಂದೆಯೇ? 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆಯ ನಮ್ಮಂತಹ 4 ಸುಪುತ್ರರನ್ನು ಪಡೆದ ನೀವು ಈ ಅಲ್ಪವಾದ ವಿಚಾರಕ್ಕೆ ಇಷ್ಟೊಂದು ಅಂಗಲಾಚಿ ಬೇಡಿದರೆ ಸ್ವರ್ಗದಲ್ಲಿರುವ ನಮ್ಮ ಪಿತೃಗಳನ್ನು ನಾವಾಗಿಯೇ ನರಕಕ್ಕೆ ತಳ್ಳಿದಂತಾಗುವುದಿಲ್ಲವೇ? 14 ವರ್ಷಗಳನ್ನು 14 ದಿನಗಳಂತೆ ಕಳೆದು ಬಹುಬೇಗನೆ ಬಂದು ಬಿಡುತ್ತೇವೆ. ಈ ವ್ಯಸನವನ್ನು ಬಿಡಿ, ನಮ್ಮನ್ನು ಬೀಳ್ಕೊಡಿ. ಅಯ್ಯೋ ರಾಮ. ಮಾವನವರೇ, ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸಿ ಕಳುಹಿಸಿಕೊಡಿ.
ಅಯ್ಯೋ ನೀನು ಹೊರಟಿರುವೆಯ ಮಗು. ಅಯ್ಯೋ ದೀರ್ಘ ಸುಮಂಗಲಿಯಾಗಿ ಬಾಳು ತಾಯಿ, ದೀರ್ಘ ಸುಮಂಗಲಿಯಾಗಿ ಬಾಳು. ಅಯ್ಯೋ ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ಸಕಲ ಸಿರಿ ಸಂಪತ್ತೆಲ್ಲವನ್ನು ತೊರೆದು ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವಳು, ವನವಾಸಕ್ಕೆ ಹೊರಟಿರುವಳು ಸಹಧರ್ಮಿಣಿ, ಸಹಧರ್ಮಿಣಿ. ಮತ್ತೊಬ್ಬಳು ಪತಿಯ ಪ್ರಾಣಾಹುತಿಗೆ ಸಿದ್ಧರಾಗಿರುವಳು ಗ್ರಹಚಾರಿಣಿ, ಗ್ರಹಚಾರಿಣಿ. ಪ್ರಾಣೇಶ್ವರ, ಒಂದು ಪಾಪದ ಜಲದಿ, ಇನ್ನೊಂದು ಪುಣ್ಯದ ನಿಧಿ. ಜನಕ, ಒಂದು ದೇವತಾ ಹೃದಯ, ಇನ್ನೊಂದು ದಾನವ ಹೃದಯ. ಜನಕ, ಅಗ್ರಜನ ಸಂಗಡ ವನವಾಸ ಹೊರಟಿರು ನನ್ನನ್ನು ಸಹ ಆಶೀರ್ವದಿಸಿ ಕಳಿಸಿ ಜನಕ. ಆ ಲಕ್ಷ್ಮಣ, ನೀನು ಹೊರಟಿರುವೆಯ? ಹೌದು ಜನಕ. ನನ್ನನ್ನು ತೊರೆದು ಎಲ್ಲರೂ ಹೊರಟಿರ ಮಕ್ಕಳೇ. ಅಯ್ಯೋ ಲಕ್ಷ್ಮಣ, ಜನಕ, ನನ್ನದೊಂದು ಮಾತು. ಅದೇನೆಂಬುದಾಗಿ ಆಜ್ಞಾಪಿಸಿ ಜನಕ. ಶ್ರೀರಾಮಚಂದ್ರನನ್ನೇ ನಿನ್ನ ತಂದೆಯಂತಲೂ, ಸೀತಾ ಮಾತೆಯನ್ನು ನಿನ್ನ ತಾಯಿಯಂತಲೂ ಅವರ ಸೇವೆಯನ್ನು ಮಾಡಿಕೊಂಡು ಅಗ್ರಜಾನಂದವನ್ನು ಪಡೆ ಕುಮಾರ, ಅಗ್ರಜಾನಂದವನ್ನು ಪಡೆ. ಮಹದಾಗ್ನೇ ಜನಕ. ಸುಮಂತ್ರ, ಸುಮಂತ್ರ, ವನವಾಸಕ್ಕೆ ಹೊರಟಿರುವ ನನ್ನ ರಾಮನ ಹಿಂದೆ ಅಯೋಧ್ಯೆಯ ಸಕಲ ಸಿರಿ ಸಂಪತ್ತೆಲ್ಲವೂ ಹೋಗಲಿ. ನಿಲ್ಲ ಸುಮಂತ್ರ, ಏನು ಹೇಳಿದ್ರಿ? ರಾಮನ ಹಿಂದೆ ಸಕಲವೂ ಹೊರಡಬೇಕೆ? ಅಂದರೆ ಕೆನೆ ತೆಗೆದ ಹಾಲಿನಂತಿರುವ ಈ ನಿಸ್ಸಾರವಾದ ರಾಜ್ಯಭಾರವನ್ನು ನನ್ನ ಮಗ ಭರತನು ಆಳಬೇಕೆ? ಸಾಧ್ಯವಿಲ್ಲ. ರಾಮನ ಹಿಂದೆ ಯಾವುದು ಹೋಗಕೂಡದು. ನಿಲ್ಲಪ್ಪ, ನಿಲ್ಲು. ಮಹಾರಾಣಿಯವರು ಏನೋ ಆಜ್ಞಾಪಿಸುವಂತಿದೆ, ಅದನ್ನು ಕೇಳಿಕೊಂಡು ಹೋಗು. ರಾಮಚಂದ್ರ, ಅರಣ್ಯವಾಸಕ್ಕೆ ಹೊರಟಿರುವ ನಿನಗೆ ವಸ್ತ್ರಾಭರಣಗಳು ಏತಕ್ಕಾಗಿ ಬೇಕು? ನಾನು ಕೊಡುವ ನಾರುಮಡಿನಿಟ್ಟು ಅರಣ್ಯವಾಸಕ್ಕೆ ಹೊರಡು. ಅಯ್ಯೋ ನನ್ನ ಪ್ರೇಮದ ಪುತ್ಥಳಿಗಳಿಗೆ ನಾರುಮುಡಿಯೇ, ನೋಡಲಾರನು, ನೋಡಲಾರನು. ಜನಕ, ರಾಮ, ವನವಾಸಕ್ಕೆ ಹೊರಟಿರುವ ನಮಗೇಕೆ ವಸ್ತ್ರಾಭರಣಗಳು? ಮಾತೆಯವರು ಆಶೀರ್ವದಿಸಿಕೊಡುವ ನಾರುಮಡಿಯೇ ಶ್ರೇಷ್ಠಕರ. ಒಡಿತಾಯಿ ಅದನ್ನೇ ರಕ್ಷಾ ಕವಚವೆಂದು ಭಾವಿಸಬೇಕು. ಅಯ್ಯೋ ರಾಮ. ಲಕ್ಷ್ಮಣ, ನೀನು ಸಹ ನಿಮ್ಮ ಅಣ್ಣನಿಂದೇ ಹೊರಟಿರುವೆಲ್ಲ, ತೆಗೆದುಕೋ. ಸೀತಾ, ನಿಲ್ಲು ಕೈಕ. ರಾಮಚಂದ್ರನ ಓರ್ವನೇ ವನವಾಸಕ್ಕೆ ಹೋಗಬೇಕೆಂದು ಹೇಳಿ ಈಗ ಲಕ್ಷ್ಮಣ ಸೀತೆಯರಿಗೂ ನಾರುಮಣಿಯನ್ನು ಕೊಡಿವೆ. ಅವೆಲ್ಲವೂ ನಿಮ್ಮ ತಂದೆಯ ಸ್ವತ್ತು ಅಥವಾ ಜನಕರಾಜನ ಸ್ವತ್ತು? ಬೇಡ. ವನವಾಸಕ್ಕೆ ಹೊರಟಿರುವ ನಮಗೆ ಯಾವ ವಸ್ತ್ರಾಭರಣ ಬೇಡ. ತಾಯಿ ಕೊಡುವ ನಾರುಮಡಿಯನ್ನು ಉಟ್ಟು ನಾವು ಹೋಗುವೆ. ಕೈಕಾ, ಬೇಡ ಕೈಕಾ, ಬೇಡ. ಯಾವ ಸ್ವಾರ್ಥಕ್ಕಾಗಿ ಹಠ ಸಾಧಿಸುತ್ತಿರುವೆ? ಯಾರ ದುರ್ಬೋಧನೆಗೆ ಕಿವಿ ಕೊಟ್ಟೆ? ಕೈಕಾ, ರಾಮನನ್ನು ಹೆತ್ತ ಮಗನಿಗಿಂತಲೂ ಎಡಬಿಡದೆ ಸಾಕಿ ಸಲಹಿದ ನೀನು ಇಂದು ನಿಷ್ಕರುಣೆಯಿಂದ ಅಡವಿಗಟ್ಟುತ್ತಿರುವೆಯ? ಕೈಕಾ, ಮಗನೆಂಬ ವಾತ್ಸಲ್ಯವು ನಿನ್ನ ಮನಸ್ಸಿನಿಂದ ದೂರ ಆಯಿತು. ಸವತಿ ಮಗನೆಂಬ ಮಾಸ್ತರ್ಯವು ನಿನ್ನ ಮನಸ್ಸಿನಲ್ಲಿ ಮನೆ ಮಾಡಿತು. ಇಷ್ಟೊಂದು ಬೇಡಿಕೊಂಡರೂ ನಿನ್ನ ಹೃದಯದಲ್ಲಿ ಕನಿಕರವಿಲ್ಲದೆ ನಾರಿಯಾದವಳಿಗೆ ಈ ಹಠಮಾರಿತನ ಒಳಿತಲ್ಲ ಕೈಕಾ, ಒಳಿತಲ್ಲ. ಕೈಕಾ, ಈ ಕೃತ್ಯವನ್ನು ನೋಡಿದರೆ ನಾನೇಕೆ, ಈ ನಾಡೇಕೆ, ಈ ಜಗವೇ ನಗುವುದು ಕೈಕಾ, ಜಗವೇ ನಗುವುದು. ನೋಡಿ ನಗುವುದು ಈ ಜಗವು, ನಿನ್ನ ನೋಡಿ ನಗುವುದು ಈ ಜಗವು. ಕೈಕ,
ಕೈಕಾ. ಬೇಡ ಕೈಕಾ, ಬೇಡ. ಸಾಕು ಸಾಕು ನಿಮ್ಮ ನನ್ನ ಗೋಳಾಟ. ಮಾತನ್ನು ಕೇಳು ಕೈಕಾ. ಸಾಧ್ಯವಿಲ್ಲ ಸ್ವಾಮಿ. ನೋಡಿ ನಗುವುದು ಈ ಜಗವು, ನಿನ್ನ ನೋಡಿ ನಗುವುದು ಈ ಜಗವು. ಬೇಡಿ ಪಡೆದ ಸುಕುಮಾರ ರಾಮನ ಕೈಕಾ. ಬೇಡಿ ಪಡೆದ ಸುಕುಮಾರ ರಾಮನ ಕಾಡಿಗೆ ಕಳುಹಿ ಜೀವಿಸಲೆಂತೋ. ಕಾಡಿಗೆ ಕಳುಹಿ ಜೀವಿಸಲೆಂತೋ. ನೋಡಿ ನಗುವುದು ಈ ಜಗವು, ನಿನ್ನ ನೋಡಿ ನಗುವುದು ಈ ಜಗವು. ಕೈಕಾ, ಕೈಕಾ. ರಾಮ, ರಾಮಚಂದ್ರ. ತಂದೆ ಮಹಾರಾಜ, ತಾಯಿ ಮಹಾರಾಣಿ ಕೈಕಾ. ತಂದೆ ಮಹಾರಾಜ, ತಾಯಿ ಮಹಾರಾಣಿ, ಆದರೇನು ಪರದೇಶಿ ನೀನು. ತಂದೆ ಮಹಾರಾಜ, ತಾಯಿ ಮಹಾರಾಣಿ, ಆದರೇನು ಪರದೇಶಿ ನೀನು. ಗೋಚೀರ ಮಿಡಿದವು ಹೆಬ್ಬಾಗಲೇ ಓದಂತೆ. ಗೋಚೀರ ಮಿಡಿದರು ಹೆಬ್ಬಾಗಲೇ ಓದಂತೆ. ಕೈಕೆಯ ಪ್ರೀತಿ ನಿನಗೆ ವಿಷವ ನುಡಿಸಿದಂತೆ. ಕೈಕೆಯ ಪ್ರೀತಿ ನಿನಗೆ ವಿಷವ ನುಡಿಸಿದಂತೆ. ನೋಡಿ ನಗುವುದು ಈ ಜಗವು, ನಿನ್ನ ನೋಡಿ ನಗುವುದು ಈ ಜಗವು. ಈ ಜಗವು, ಈ ಜಗವು. ಕೈಕಾ, ಸೂರ್ಯ ಚಂದ್ರರಿರುವ ತನಕ ಈ ಕಳಂಕವು ನಿನ್ನನ್ನು ಬಿಟ್ಟಿದ್ದಲ್ಲ ಕೈಕಾ, ನಿನ್ನನ್ನು ಬಿಟ್ಟಿದ್ದಲ್ಲ. ಈಗಲೂ ಕಾಲವು ಮಿಂಚಿಲ್ಲ. ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡುತ್ತೇನೆ. ಆದರೆ ಕೈಕಾ, ನನ್ನ ರಾಮನ ವನವಾಸವನ್ನು ತಪ್ಪಿಸು ಕೈಕಾ, ತಪ್ಪಿಸು. ಏಕೆಂದರೆ ಕೈಕಾ, ಏಕೆ? ಏಕೆಂದರೆ
ಏಕೆ? ನನ್ನ ರಾಮನು ನಿಮ್ಮ ರಾಮನು ಮುತ್ತು ರತ್ನಗಳನ್ನು ಧರಿಸಿ ಪಟ್ಟ ಪೀತಾಂಬರಗಳನ್ನುಟ್ಟು ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನನ್ನ ರಾಮನು, ನಿಮ್ಮ ರಾಮನು ನಾರು ಮುಡಿಯನ್ನುಟ್ಟು ಕಾಡಿಗೋಗುವ ದೃಶ್ಯವನ್ನು ನಾನು ನೋಡಲಾರೆ ಕೈಕಾ, ನೋಡಲಾರೆ ಕೈಕಾ. ಆ ದೃಶ್ಯವನ್ನು ನಾನು ನೋಡಿದರೆ ಕ್ಷಣಕಾಲವೂ ಈ ಧರೆಯಲ್ಲಿ ಅಬ್ಬಾ ಬದುಕುಳಿಯಲಾರೆ. ಯಾವ ಶುಭ ದಿನದೊಂದು ನನ್ನ ರಾಮನು ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿತ್ತು. ಅದೇ ಶುಭ ದಿನದೊಂದು ನಾಡನ್ನು ಬಿಟ್ಟು ಕಾಡಿಗೋಗುವಂತಲ್ಲ ಕೈಕಾ, ಕಾಡಿಗೋಗುವಂತಲ್ಲ. ಶಸ್ತ್ರದಂಡವನ್ನಿಡಿದು ಸಕಲ ಸಾಮಂತ ರಾಜರಿಂದ ಕಪ್ಪ ಕಾಣಿಕೆಗಳನ್ನು ಪಡೆಯಬೇಕಾಗಿದ್ದ ನನ್ನ ರಾಮನ ಕೈಗಳು ಇಂದು ಕಾಡಿನಲ್ಲಿ ಕಂದ ಮೂಲಗಳನ್ನು ಹುಡುಕಿ ಗೆಡ್ಡೆ ಗೆಣಸುಗಳನ್ನು ತಿನ್ನುವಂತಾಯಿತಲ್ಲ ಕೈಕಾ, ತಿನ್ನುವಂತಾಯಿತು. ಅಯ್ಯೋ ಕೈಕಾ, ನಿನಗೆ ಮಾತು ಕೊಟ್ಟು ನಾನು ಕೆಟ್ಟ ಕೈಕಾ, ಮಾತು ಕೊಟ್ಟು ಕೆಟ್ಟೆ ಕೈಕಾ. ಈಗಲೂ ಕಾಲವು ಮಿಂಚಿಲ್ಲ. ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಮಾಡಿಸುತ್ತೇನೆ. ಆದರೆ ನನ್ನ ರಾಮನ ವನವಾಸವನ್ನು ತಪ್ಪಿಸು ಕೈಕಾ, ತಪ್ಪಿಸು. ಸಾಧ್ಯವಿಲ್ಲ ಸ್ವಾಮಿ. ಇದೋ ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಅಬ್ಬಬ್ಬಾ, ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ಈ ನಿಮ್ಮ ಗೋಳಾಟವನ್ನು ನಾನು ಕೇಳಲಾರೆನು. ಅಯ್ಯೋ ರಾಮ, ನನ್ನ ರಾಮನನ್ನು ತೊರೆದು ನಾನು ಹೇಗೆ ಜೀವಿಸಲಿ? ಅಯ್ಯೋ ರಾಮಚಂದ್ರ, ಈ ವೇದನೆಯನ್ನು ನಾನು ಹೇಗೆ ಸಹಿಸಲಿ? ಎಂದು ಕಳುವಲಿ ನನ್ನ ರಾಮನನ್ನ. ಕೈಕಾ ಬೇಡ, ನನ್ನ ರಾಮನನ್ನು ನಾನು ಹೇಗೆ ಕಳಿಸಲಿ, ಎಂದು ಕಳಿಸಲಿ? ಅಯ್ಯೋ ರಾಮ, ನಮಗಿನ್ನು ವನವಾಸಕ್ಕೆ ಹೊರಡಲು ಎಂತು ಕಳುಹಲೆ ಸುತರ, ಎಂತು ಕಳುಹಲೆ ರಮ, ಎಂತು ಕಳುಹಲೆ ಸುತರ, ಅಂತ ಕಾಡಿಗೆ ಸುತರ, ಎಂತು ಕಳುಹಲಿ ಸುತರ. ಅಂತ ಕಾಡಿಗೆ ಎಂತು ಕಳುವಲಿ ಸುತರ, ಎಂತು ಕಳುವಲಿ ಸುತರ, ಎಂತು ಕಳುವಲಿ ರಮ.
ರಾಮಲಕ್ಷ್ಮಣ ಭೂಮಿ ಜಾತೆಯ ರಾಮಲಕ್ಷ್ಮಣ ಭೂಮಿ ಜಾತೆಯ ಪ್ರೇಮವಳಿದು ರಾಮ 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 ಪ್ರೇಮವಳಿದು ಅಮ್ಮ ತೋರೆಯಲೆ ಸುತರ ರಾಮ ಪ್ರೇಮವಳಿದು ಅಮ್ಮ ತೋರೆಯಲೆ ಸುತರ ಎಂದು ಕಳುಹಲಿ ಸುತರ ಎಂದು ಕಳುಹಲಿ ರಾಮ ಲಕ್ಷ್ಮಣ ರಾಮ ಅಯ್ಯೋ ತಂದೆಯೇ ನಿಮ್ಮಯ್ಯ ಸುಂದರ ಚರಣವ ರಾಮ ಲಕ್ಷ್ಮಣ ತಂದೆಯೇ ನಿಮ್ಮಯ್ಯ ಸುಂದರ ಚರಣವ ಎಂದಿಗೆ ಕಾಂಬೆವೋ ರಾಮ
ಜಗವು ಸ್ವಾರ್ಥದಲ್ಲಿ ಸಿಲುಕಿಹುದೋ ಪಥವನರಿಯದೆ ದಿಟವ ತಿಳಿಯದೆ ಭ್ರಮೆಗಡಲೊಳು ಮುಳುಗಿರುವುದೋ ಅಳಿವಿನಂಚಿನಲ್ಲಿ ನಿಂತಿರುವುದೋ ಜಗವು ಅಳಿವಿನಂಚಿನಲ್ಲಿ ನಿಂತಿರುವುದೋ ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ ನಡೆದನು ಶ್ರೀರಾಮಚಂದ್ರ ಪುರದ ಜನರ ಅಳುವು ಮುಗಿಲು ಮುಟ್ಟುತ್ತಲಿಹುದು ರಾಘವನ ನಾವೆನುವುದು ನೋಡಲಿ ಹೇವೋ ಎಂದು ಪುರದ ಜನರ ಅಳುವು ಮುಗಿಲು ಮುಟ್ಟುತ್ತಲಿಹುದು ರಾಘವನ ನಾವೆಂದು ನೋಡಲಿ ಹೇವೋ ಎಂದು ಬರಿದಾಗಿ ಕಾಣುತ್ತೀಹ ರಾಜಬೀದಿಯ ಕಂಡು ಬರಿದಾಗಿ ಕಾಣುತ್ತೀಹ ರಾಜಬೀದಿಯ ಕಂಡು ಕಲ್ಲಣಿಸಿ ಮೌನದಲ್ಲಿ ನಿಂತ ರಾಘವನು ರಾಮನ ರಘುಕುಲ ಸೋಮನ ಕಾನನಕ್ಕೆ ಕಳುಹಲಾರದೆ ಪುರಜನರೆಲ್ಲ ಅಳುತ್ತಾ ರಾಮನ ಪಾದಕ್ಕೆರಗಿದರು. ರಾಮನು ಮೆಲ್ಲನೆ ಅವರನ್ನು ಮೇಲೆತ್ತಿ ಬಿಗಿದಪ್ಪಿರನು. ಪುರಜನರೇ ಶಾಂತರಾಗಿರಿ. ಪಿತೃವಾಕ್ಯವನ್ನು ಪಾಲಿಸುವುದು ನಮ್ಮಗಳ ಆದ್ಯ ಕರ್ತವ್ಯ. ಅದರಂತೆ ನಾವು ನಮ್ಮ ಕರ್ತವ್ಯದಲ್ಲಿ ನಿರತರಾಗಿದ್ದೇವೆ ಎಂದು ಹೇಳಿದನು. ಅಷ್ಟರಲ್ಲಿ ಕುರುಡನೋರ್ವನು ರಾಮಯ್ಯ ರಾಮಯ್ಯ ನಮ್ಮನ್ನು ಕಾಪಾಡುವರು ಯಾರು ರಾಮಯ್ಯ?
ಎಂದು ತನ್ನ ಒಡಲಿನ ನೋವನ್ನ ಹೇಳಿಕೊಂಡ ಕುರುಡನನ್ನು ಸಂತೈಸಿದ ದಾಶರಥಿಯು ತಟ್ಟನೆ ಹಿಂದಕ್ಕೆ ಸರಿದು ಧನುವನ್ನು ಪಿಡಿದು ಪತ್ನಿಯಾದ ಸೀತಾದೇವಿ ಅನುಜ ಲಕ್ಷ್ಮಣನೊಡಗೂಡಿ ಕಾನನಕ್ಕೆ ಹೊರಡಲು ಸಿದ್ಧನಾದನು. ಕಾನನಕ್ಕೆ ಹೊರಡಲು ಸಿದ್ಧನಾದನು. ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ. ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ. ನಡೆದನು ಶ್ರೀರಾಮಚಂದ್ರ. ವಿಧಿ ವಿಧಿ ವಿಧಿ. ರಾಮನು ನನ್ನನ್ನು ತೊರೆದು ಹೊರಟೇ ಹೋದನು. ಅಯ್ಯೋ ರಾಮ, ರಾಮ, ನನ್ನ ಪ್ರಾಣವೇ. ಅಯ್ಯೋ ರಾಮನೋ ತೋರದನೆ ಬರಿದಾಯಿತೆ ಆರಾಮನೆ. ರಾಮನೋ ತೋರೆದನೆ ಬರಿದಾಯಿತೆ ಆರಾಮನೆ. ರಾಮ, ರಾಮಚಂದ್ರ, ರಾಮ. ಮೋಹದ ಮಡದಿಯ ಮಾತಿಗೆ ಮರುಳಾಗಿ ರಾಮ, ಮೋಹದ ಮಡದಿಯ ಮಾತಿಗೆ ಮರುಳಾಗಿ ಕಂದ ನಿನ್ನಂದವ ಮಾತೆಂದು ನೋಡುವೆ. ಕಂದ ನಿನ್ನಂದವ ಮಾತೆಂದು ನೋಡುವೆ. ತೋರೆದನೆ ತಂದೆಯ ಮರೆತನೆ ಅಯೋಧ್ಯೆಯ. ರಾಮನೋ ತೋರೆದನೆ ಬರಿದಾಯಿತೆ ಆರಾಮನೆ. ರಾಮ, ರಾಮ, ರಾಮಚಂದ್ರ. ರಾಮ ರಾಮ ಎಂಬ ನಾಮಸ್ಮರಣೆಯಿಂದ ರಾಮ, ರಾಮ, ಹೇ ರಾಘವ. ರಾಮ ರಾಮ ಎಂಬ ನಾಮಸ್ಮರಣೆಯಿಂದ ಕಣ್ಣೀರ ಸುರಿಸುತ್ತ ಕರಗಿದನು ಕಂದ. ಕಣ್ಣೀರ ಸುರಿಸುತ್ತ ಕರಗಿದನು ಕಂದ. ಕೊರೆದನೆ
ಕೈಕಾ, ಅದೋ ನೋಡು, ಅದೋ ನೋಡು, ಶಿವನು ಶಿಶುವಾಗಿ ಹಾಡುತ್ತಿಹನು ಆರ್ಯಾವರ್ತದ ಗರತಿಯ ಕರಕಮಲದಲ್ಲಿ. ಜಗವ ರಚಿಸುವ ಬೊಮ್ಮ ತನ್ನ ತಲೆಯನ್ನು ತಾನೇ ಕಡಿದುಕೊಂಡನು ಮಹಾಗರತಿ ಪಾರ್ವತಿಯ ಶಾಪದಿಂದ ಸಾಲಿಗ್ರಾಮದ ಶಿಲೆಯಾಗಿ ಬಿದ್ದಿಗನು ಮಹಾವಿಷ್ಣು ಆರ್ಯಾವರ್ತದ ಗರತಿಯ ಕರಕಮಲದಲ್ಲಿ. ಕೈಕಾ, ಇಂತೆಸವ ಪೃಥ್ವಿಯ ಮೇಲೆ ನೀನಿಂದು ಚೆಲ್ಲಿದೆ ಕತ್ತಲೆಯ ಮಸಿಯನ್ನ. ಋತ ನಿನ್ನನ್ನಾಕ್ಷೇಪಿಸಿ ಫಲವೇನು? ನಾನು ಮಾಡಿದ ಅಪರಾಧವಾದರೂ ಏನು? ಈಗ ನನಗೆ ನೆನಪಿಗೆ ಬರುತ್ತಿರುವುದು ಹಿಂದೆ ಶಬ್ದವೇದಿ ಎಂಬ ಶಸ್ತ್ರಾಭ್ಯಾಸದ ಸಡಗರದಲ್ಲಿ ಓರ್ವ ಋಷಿಕುಮಾರನನ್ನು ಕೊಂದು ಪಡೆದ ಪ್ರಾರಬ್ಧದ ಫಲವಿದು. ಹೇ ದಶರಥ, ನಾನು ಹೇಗೆ ಪುತ್ರ ಶೋಕದಿಂದ ಪರಿತಪಿಸುತ್ತಾ ಪ್ರಾಣ ಬಿಟ್ಟೆನೋ, ನೀನು ಸಹ ಹಾಗೆ ಪುತ್ರ ಶೋಕದಿಂದ ಪರಿತಪಿಸುತ್ತಾ ಪ್ರಾಣ ಬಿಡು. ಪುತ್ರ ಶೋಕದಿಂದ ಪರಿತಪಿಸುತ್ತಾ ಪ್ರಾಣ ಬಿಡು. ಪುತ್ರ ಶೋಕದಿಂದ ಪರಿತಪಿಸುತ್ತಾ ಪ್ರಾಣ ಬಿಡು. ಈಗ ನೆನಪಿಗೆ ಬರುತ್ತಿರುವುದು ಹಿಂದೆ ಶಬ್ದವೇದಿ ಎಂಬ ಶಸ್ತ್ರಾಭ್ಯಾಸದ ಸಡಗರದಲ್ಲಿ ಓರ್ವ ಋಷಿಕುಮಾರನನ್ನು ಕೊಂದು ಪಡೆದ ಪ್ರಾರಬ್ಧದ ಫಲವಿದೆ. ಪುತ್ರ ಶೋಕದಿಂದ ಪ್ರಾಣ ಬಿಡು ಎಂದು ಶ್ರವಣ ಮಹರ್ಷಿಗಳು ಶಾಪವಿತ್ತಿದ್ದರು. ಅದು ಈಗ ಒದಗಿ ಬಂದಿದೆ. ಅದೋ ನೋಡು, ನನ್ನ ರಾಮನು ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ. ರಾಮಚಂದ್ರ ಪ್ರಭು ಕಿ ಜೈ, ರಾಮಚಂದ್ರ ಪ್ರಭು ಕಿ ಜೈ, ರಾಮಚಂದ್ರ ಪ್ರಭು ಕಿ. ಪಕ್ಕದಲ್ಲಿಯೇ ಲಕ್ಷ್ಮಣ, ಭರತ, ಶತ್ರುಘ್ನ. ರಾಮ, ಈ ಪಾಪಿ ತಂದೆಯನ್ನು ಕ್ಷಮಿಸಿಬಿಡು ಕಂದ, ಕ್ಷಮಿಸಿಬಿಡು. ರಾಮ. ಈಗ ನೆಮ್ಮದಿಯಾಯಿತು. ರಾಮನೊಬ್ಬನನ್ನೇ ಅರಣ್ಯವಾಸಿ ಕಳಿಸಿಕೊಡೋಣ ಎಂದರೆ ರಾಮನ ಜೊತೆಗೂಡಿ ಸೀತಾ, ಲಕ್ಷ್ಮಣ ಎಲ್ಲರೂ ಹೋಗಲಿ. ಇದೆಲ್ಲವೂ ನನ್ನ ಮಗ ಭರತನಿಗೆ ಮಾತ್ರ ಉಳಿಯಲಿ. ಪ್ರಾಣೇಶ್ವರ, ಎದ್ದೇಳಿ ಪ್ರಾಣೇಶ್ವರ, ಹೇಳಿ ಬೇಗನೆ ಭರತನನ್ನು ಕರೆಯಿಸಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳೋಣ. ಸ್ವಾಮಿ, ಎದ್ದೇಳಿ ಸ್ವಾಮಿ. ಪ್ರಾಣೇಶ್ವರ, ಪ್ರಾಣೇಶ್ವರ.